ಸ್ನೇಹಿತರೆ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಿಮಗೆ ಎಲ್ಲರಿಗೂ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಈಗ ಮಳೆಗಾಲ ಶುರುವಾಗಿದೆ. ಮಳೆಗಾಲ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಇದಕ್ಕಿಂತ ಇಡೀ ರಾತ್ರಿ ಎಲ್ಲ ಮಳೆ ಬೀಳ್ಬೋದು, ಇಲ್ಲ ಜೋರಾಗಿ ಬಂದು ನಿಂತು ಹೋಗ್ಬೋದು, ಇಲ್ಲ ಗಾಳಿ ಮಳೆ ಎರಡೂ ಸೇರಿ ಜೋರಾಗಿ ಮಳೆ ಬರ್ಬೋದು. ಇಂಥ ಸಂದರ್ಭಗಳಲ್ಲಿ ಸುಮಾರು ಆಘಾತಗಳು ನಡೀತಾ ಇರ್ತವೆ. ಇದರಲ್ಲಿ ಸುಮಾರು ಜನ ಜೀವ ಕಳ್ಕೊತಿರ್ತಾರೆ. ಸ್ನೇಹಿತರೆ, ಜೀವ ಕಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ ನೋಡಿ. ಬೆಳಗಿನ ಜಾವ ಇವತ್ತು ಏನು ಹೇಳ್ತೀನಿ ಅಂದರೆ, ಉಳ್ಳಾಲ ತಾಲೂಕಿನ ಮದನಿ ನಗರದಲ್ಲಿ ರಾತ್ರಿ ತುಂಬ ಸಂತೋಷವಾಗಿ ಎಲ್ಲರಿಗೂ ಮಾತನಾಡಿ, ಅಕ್ಕಪಕ್ಕ ಮನೆಗಳಲ್ಲೆಲ್ಲ ಮಾತಾಡಿ, ಒಂದು ಸಂಸಾರದಲ್ಲಿರುವಂಥ 4 ಜನ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮಲಗ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ, ಅಕ್ಕಪಕ್ಕದ ಮನೆಯವರೆಲ್ಲ ಎದ್ದು ನೋಡಿದ್ರೆ ಮನೆ ಗೋಡೆ ಕುಸಿದು ಬಿದ್ದು ಮನೆ ಎಲ್ಲ ಬಿದ್ದೋಗಿರುತ್ತೆ. ಆ ಮನೆ ಬಿದ್ದೋಗಿರೋ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂಥ 4 ಜನನೂ ಬೆಳಗ್ಗೆ ಎದ್ದು ನೋಡಿದ್ರೆ ಅಕ್ಕಪಕ್ಕ ಮನೆಯವರು ಶವಗಳಾಗಿರ್ತಾರೆ. ಅದಕ್ಕೆ ಮುಖ್ಯ ಕಾರಣ, ಇಡೀ ರಾತ್ರಿ ಎಲ್ಲ ಮಳೆ ಜೋರಾಗಿ ಬಂದಿರುತ್ತೆ. ಆ ಮಳೆಯ ಜೋರದಲ್ಲಿ ಅವ್ರು ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಮಳೆಯ ಸಂದರ್ಭದಲ್ಲಿ ಮಳೆ ಜೋರಾಗಿ ಬರಲಿ ಇಲ್ಲ ಕಡಿಮೆ ಬರಲಿ, ಹೇಗೆ ಬಂದ್ರೂ ಅವ್ರ ಮನೆಯಲ್ಲಿ ಅವ್ರು ಜೀವನ ಮಾಡಬೇಕಾಗ್ತದೆ. ಆದರೆ ಅಲ್ಲಿ ಒಂದು ಮನೆಯ ಗೋಡೆ ಸರಿಯಾದ ರೀತಿಯಲ್ಲಿ ಇಲ್ವಾ, ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತ ಇವರು ಗಮನ ಹಾಕಿಲ್ಲ. ಆದರೆ ಆ ಗೋಡೆ ಸರಿಯಾದ ರೀತಿಯಲ್ಲಿ ಇಲ್ಲದಿರೋ ಕಾರಣದಿಂದ ಇಡೀ ರಾತ್ರಿ ಎಲ್ಲ ಮಳೆ ಬಿದ್ದಿರೋ ಸಂದರ್ಭದಲ್ಲಿ ಆ ಗೋಡೆ ಕುಸಿದು ಮನೆಯ ಎಲ್ಲ ಬಿದ್ದೋಗಿ ಬೆಳಗ್ಗೆ ಜಾವ ಎದ್ದು ಅಕ್ಕಪಕ್ಕದವರು ಮನೆಯವರು ನೋಡ್ತಾರೆ. 6 ಗಂಟೆ ಎಲ್ಲ ಇಡೀ ಊರೇ ಬಂದು ನೋಡುತ್ತಾರೆ. ಈ 4 ಜನ ಗಂಡ ಹೆಂಡತಿ, 45 ವರ್ಷದ ಯಾಸೀರ್ ಅಂಥೇಳಿ ಮತ್ತು ಅವ್ರ ಹೆಂಡತಿ, ಅವ್ರ ಮಕ್ಕಳು ಸೇರಿ 4 ಜನನೂ ಮನೆ ಬಿದ್ದೋಗಿರೋ ಮನೆ ಒಳಗಡೆ ಶವಗಳಾಗಿರ್ತಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋರಿಗೆ ಮನೆಗಳು ಯಾರಾದರೂ ತುಂಬ ಬಡತನದಿಂದ ತುಂಬ ಒಂದು ಬಿದ್ದೋಗೋ ಸಂದರ್ಭ ಆ ರೀತಿ ಇದ್ದರೆ ತಾವೆಲ್ಲ ಸ್ವಲ್ಪ ಸಹಾಯ ಮಾಡಿ ಅವ್ರಿಗೆ ಕಾಪಾಡಿ. ಇಲ್ಲ ಅಷ್ಟಕ್ಕೂ ಆಗಿಲ್ಲ ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಗಳ ಹಳ್ಳಿ ಕಡೆ ಜನ ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿರುವಂಥ ಪಿ ಡಿ ಒಗಳಿಗೆ, ಗ್ರಾಮ ಪಂಚಾಯತ್ ಸೆಕ್ರೆಟರಿಗಳವ್ರಿಗೆ ಹೇಳಿ ಸರಿಪಡಿಸಿ ಮಾಡಿಕೊಡ್ತಾರೆ. ಸರ್ಕಾರದಲ್ಲಿ ಎಷ್ಟು ಹಣ ಇದೆ. ನಾನು ಈ ಹಿಂದೆ ಒಂದು 15 ದಿನದ ಹಿಂದೆ ನಾನು ಒಂದು ಸುದ್ದಿ ಮಾಡಿದ್ದೆ. 1.5 ವರ್ಷದ ಹಿಂದೆ ಬಿಡುಗಡೆ ಆಗಿರೋದು ಹಣ ಬಳಸದೆ ಪಿ ಡಿ ಒಗಳಲ್ಲಿ ಮತ್ತು ಕೆಲವು ಪಂಚಾಯತಿಗಳಲ್ಲಿ ಸುಮಾರು ಅಂದರೆ 1200 ಕೋಟಿ ಹಾಗೆ ಇತ್ತು. ಸಿದ್ದರಾಮಯ್ಯ ಸಾಹೇಬರು ಬೈದು, ಏನು ಇದು ಊರುಗಳಲ್ಲಿ ಸಮಸ್ಯೆಗಳಲ್ಲಿ ಪರಿಹಾರ ಮಾಡೋಕ್ಕೆ ಹಣ ಬಳಸಿಲ್ಲ, ಇನ್ನೊಂದು 2 ತಿಂಗಳು ಹಾಗಿದ್ರೆ ಅದನ್ನು ಮತ್ತೆ ಇದು ತೊಗೊತೀವಿ ನಾವು ಅಂತ ಹೇಳಿದ ಮೇಲೆ ಅದನ್ನು ಬಳಸ್ತಾ ಇದ್ದಾರೆ. ಆ ರೀತಿ ಹಣ ಬಳಸದೆ ಹಾಗೆ ಇರುತ್ತೆ. ಅಂಥ ಯಾರಾದರೂ ತುಂಬ ಬಡ ಕುಟುಂಬದಿಂದ ಮನೆಗಳು ತುಂಬ ಸಮಸ್ಯೆಗೆ ಗೋಡೆಗಳು ಬಿದ್ದೋಗೋ ರೀತಿ ಇಲ್ಲಿದ್ರೆ ತಾವೆಲ್ಲ ಸಹಾಯ ಮಾಡಿ. ಇಲ್ಲ ಅಂದರೆ ಪಿ ಡಿ ಒಗಳಿಗೆ, ಸೆಕ್ರೆಟರಿಗಳಿಗೆ ಹೇಳಿ ಸರ್ಕಾರದಿಂದ ಸರಿಪಡಿಸ್ಕೊಳ್ಳಿ. ಈ ರೀತಿ ಮಳೆಗಾಲದಲ್ಲಿ ಈ ರೀತಿ ರಾತ್ರಿ ಜೀವ ಕಳ್ಕೊಂಡು ಸಂಸಾರ ಎಲ್ಲ ತೊಂದರೆ ಆಗುತ್ತಂದರೆ ಯಾರು ನೋಡಿ ಸಹಿಸ್ಕೊಳ್ದಾರಂಥ ಘಟನೆ ಇದು. ಸತ್ತೋದ ಮೇಲೆ ಅಂತೂ ಅಳೋದಲ್ಲ ನೋಡಿ. ಇವತ್ತು ಇವರು ಉಳ್ಳಾಲದ ಮಗಡಿ ನಗರದಲ್ಲಿ ಸತ್ತೋಗಿದ್ದಾರೆ ಅಂಥೇಳಿ ಬಂದು ಎಲ್ಲರೂ ಕಣ್ಣೀರು ತೆಗಿತಿದ್ದಾರೆ. ಅದೇ ಅವ್ರ ಮನೆಯ ಪರಿಸ್ಥಿತಿ ನೋಡಿ, ಗೋಡೆಗಳು ಈ ರೀತಿ ಇದೆ. ಪಾಪ 4 ಜನ ಜೀವನ ಮಾಡ್ತಿದ್ದಾರೆ ಮನೆಗಳಲ್ಲಿ. ಸ್ವಲ್ಪ ಸಹಾಯ ಮಾಡೋಣ ಅನ್ನೋ ಪರಿಜ್ಞಾನ ಯಾರಿಗೂ ಹೋಗಿಲ್ಲ. ಅವ್ರಿಗೂ ಹೇಗೆ ದೇವ್ರಿಗೆ ನೋಡೋಣ ಬಿಡು ಕಾಪಾಡ್ಕೊಂಡು ಹೋಗ್ತಾರೆ ಅಂತೇಳಿ ಅದರಲ್ಲೇ ಮೊದಲೇ ಮುಸ್ಲಿಮ್ಸ್ ಬರೀ ದೇವ್ರ ಮೇಲೇ ಭಾರ ಹಾಕಿರ್ತಾರೆ. ದೇವ್ರ ಮೇಲೇ ಭಾರ ಹಾಕ್ಕೊಂಡು ನಾಟಕ ಮಾಡ್ಕೊಂಡು ಸಂಪಾದನೆ ಮಾಡೋಕ್ಕೆ ಹೋಗಲ್ಲ. ಬಡತನದಿಂದ ಹಾಗೆ ತ್ಯಾಗಗಳು ಹಾಕ್ಕೊಂಡು ಮನೆಗಳಿಗೆ ಜೀವನ ಮಾಡ್ತಿರ್ತಾರೆ. ಈ ರೀತಿ ಆಗಬಾರ್ದಂದ್ರೆ ಸ್ನೇಹಿತರೆ, ಅವ್ರು ಬುದ್ಧಿವಾದ ಹೇಳಬೇಕು. ವಿದ್ಯಾವಂತರಾಗ್ಬೋದು, ಹಣವಂತರಾಗ್ಬೋದು, ಬರೀ ದೇವ್ರ ಹೆಸರಲ್ಲಿ ಹೇಳ್ಕೊಂಡು ತುಂಬ ಬಡತನದಿಂದ ಇರಬಾರ್ದು, ಈ ರೀತಿ ಜೀವಗಳು ಕಳ್ಕೋಬಾರ್ದು ಅಂತ ಹೇಳ್ತಾ
ಈ ರೀತಿಯ ಮನೆಗಳು ಯಾರೇ ಆಗಲಿ, ಮುಸ್ಲಿಮ್ಸ್ ಆಗಲಿ ಹಿಂದೂಗಳೆಲ್ಲ ತುಂಬ ಬಡತನದಿಂದ ಮನೆಗಳೆಲ್ಲ ಬಿದ್ದೋಗೋ ರೀತಿಯಲ್ಲಿದ್ದರೆ ಅವ್ರಿಗೆ ಸ್ವಲ್ಪ ಡೈರೆಕ್ಷನ್ಸ್ ಕೊಟ್ಟು ನಿಮ್ಮ ನಗರಗಳಲ್ಲಿದ್ದರೆ ನಿಮ್ಮ ಪುರಸಭೆ ಅಲ್ಲ ನಗರಸಭೆಗಳಲ್ಲಿ ಮಾಹಿತಿ ಕೊಡಿ, ಸರಿಪಡಿಸ್ಕೊಡಿ. ಇಲ್ಲ ಗ್ರಾಮೀಣ ಭಾಗದಲ್ಲಿದ್ದರೆ PDO ಅಥವಾ ಸೆಕ್ರೆಟರಿಗಳಿಗೆ ಗಮನಕ್ಕೆ ತಂದು ಸರ್ಕಾರದಿಂದ ಸರಿಪಡಿಸ್ಕೊಡಿ ಅಂತ ಹೇಳ್ತಾ ನಾನು ಈ ಸುದ್ದಿಯನ್ನು ನಿಲ್ಲಿಸ್ತೀನಿ. ನಮಸ್ಕಾರ. ಈ ಸುದ್ದಿಯನ್ನು ದಯಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.